ವಿದ್ಯಾರ್ಥಿ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಲಾಗಿದೆ. ಶಾಲೆಯಿಂದಲೇ ವಿದ್ಯಾರ್ಥಿಯನ್ನ ಹೊರದಬ್ಬಲಾಗಿದೆ. ಖಾಸಗಿ ಶಾಲೆಯ ದೌರ್ಜನ್ಯ ಇದು. ವಿದ್ಯಾರ್ಥಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಆತನನ್ನ ಶಾಲೆಯಿಂದ ಹೊರಗೆ ದಬ್ಬಿರುವ ಘಟನೆ ಬೆಂಗಳೂರಿನ ಯಲಹಂಕ ಪಾಲನಹಳ್ಳಿಯ ಚೈತನ್ಯ ಶಾಲೆಯಲ್ಲಿ SSLC ಓದ್ತಾ ಇರುವಂಥ ವಿದ್ಯಾರ್ಥಿ ಮೇಲೆ ಈ ಆರೋಪ ಕೇಳಿಬಂದಿದೆ. 10 ದಿನಗಳ ಹಿಂದೆ ಶಾಲೆಯಿಂದ ಶಾಲಾ ಆಡಳಿತ ಮಂಡಳಿ ಆತನನ್ನು ಹೊರಹಾಕಿದೆ. ಶಾಲೆಗೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಪೋಷಕರು ಕೇಳಿಕೊಳ್ತಾ ಇದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಶಿಕ್ಷಣ ಇಲಾಖೆ ಮತ್ತು ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಒಂದು ಶಾಲೆಯ ಆಡಳಿತ ಮಂಡಳಿ ಆತನನ್ನ ಶಾಲೆಯಿಂದಲೇ ಹೊರಗಾಕ್ತಾರೆ ಅಂತ ಹೇಳಿದ್ರೆ ಏನು ಕತೆ? ಬೆಂಗಳೂರಿನ ಯಲಹಂಕದ ಪಾಲನಹಳ್ಳಿಯ ಚೈತನ್ಯ ಶಾಲೆಯಲ್ಲಿ ನಡೆದಿರುವಂಥ ಘಟನೆ. ಆತ 10ನೇ ತರಗತಿಯ ವಿದ್ಯಾರ್ಥಿ. ಆತನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಶಾಲೆಯಿಂದ ಹೊರಹಾಕಿದ್ದಾರೆ. ಪೋಷಕರು ಎಷ್ಟೇ ಕೇಳ್ಕೊಂಡ್ರೂ ಕೂಡ, ಆ ವಿದ್ಯಾರ್ಥಿಯ ತಂದೆ ತಾಯಿ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಒಪ್ತಾ ಇಲ್ಲ ಶಾಲಾ ಆಡಳಿತ ಮಂಡಳಿಯವರು. ಇತ್ತ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಶಿಕ್ಷಣ ಇಲಾಖೆ ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ವಿದ್ಯಾರ್ಥಿಯ ಪೋಷಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಚೈತನ್ಯ ವಿದ್ಯಾಲಯ ಸದ್ಯ ಇಲ್ಲಿ ಆಗಿರುವಂಥ ಘಟನೆ ಇದು. ಕಂಪ್ಯೂಟರ್ ಕ್ಲಾಸ್ ಕಳಿಸಿದ್ರೆ ಒಂದು 4 ಜನ ಹುಡುಗರು ಒಂದೇ ಬೆಂಚಲ್ಲಿ ಇರುವಾಗ ಅದ್ರಲ್ಲಿ ಒಬ್ಬ ಹುಡುಗ ಏನೇ ತಗೊಂಡೋಗಿದ್ದಾನೆ, ಕಂಪ್ಯೂಟರ್, ವೆಬ್ ಕ್ಯಾಮ್ರಾನು ಮತ್ತೆ ಮೌಸ್ ತಗೊಂಡೋಗಿದ್ರೆ ಅದ್ರ ಪಕ್ಕದಲ್ಲಿ ಇರೋದು ನನ್ನ ಮಗ ಇದ್ದ. ಶನಿವಾರ ಬೆಳಗ್ಗೆ ಸ್ಕೂಲ್ ಅವ್ರು ನೋಡ್ಕೊಂಡು ಅದನ್ನ ಈಸ್ಕೊಂಡಿದ್ದಾರೆ. ಅವ್ನ ಬ್ಯಾಗಲ್ಲಿ ಸಿಕ್ಕಿದೆ, ಧನುಷ್ ಅನ್ನೋ ಒಂದು ಬ್ಯಾಗಲ್ಲಿ ಸಿಕ್ಕಿದೆ. ಅವ್ನಿಗೆ ಕೇಳಿದ್ರೆ ನನ್ನ ಮಗನ ಮೇಲೆ ಹಾಕ್ಬಿಟ್ಟಿದ್ದಾನೆ, ಅವ್ನು ಎತ್ಕೊಟ್ಟ ಅಂತ. ಅದೊಂದೇ ಒಂದು ಸಣ್ಣ ಘಟನೆಗೆ ಇವರು ನನ್ನ ಮಗನ್ನ ಆಚೆ ಹಾಕ್ಬಿಟ್ಟು ಸ್ಕೂಲಿಂದ ತುಂಬಾ ತೊಂದರೆ ಕೊಟ್ಟು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಜಿಲ್ಲಾ ಮಕ್ಕಳ ರಕ್ಷಣಾ ವೇದಿಕೆಗೆ ಕಂಪ್ಲೇಂಟ್ ಕೊಟ್ಟರು. ಈ ಬಗ್ಗೆ ಮಾತನಾಡೋಕೆ ವಿದ್ಯಾರ್ಥಿಯ ಪೋಷಕರಾಗಿರುವಂತ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನಾಗಿರೋದು ಸರ್ ಶಾಲೆಯಲ್ಲಿ ಘಟನೆ? ಶಾಲಾ ಆಡಳಿತ ಮಂಡಳಿಯವರು ಏನು ಹೇಳ್ತಾ ಇದ್ದಾರೆ? ಸರ್, ಇದು ಶುಕ್ರವಾರ 3ನೇ ತಾರೀಕು ಕಂಪ್ಯೂಟರ್ ಲ್ಯಾಬ್ಗೆ ಅಂತ ಒಂದು 4 ಜನ ಹುಡುಗರು ಕಳ್ಸಿರ್ತಾರೆ ಸರ್. ಹಲೋ ಹಲೋ ಹೇಳಿ ಶ್ರೀನಿವಾಸ್ ಅವರೇ. ಅದೇ ಕಂಪ್ಯೂಟರ್ ಲ್ಯಾಬ್ಗೆ ಅಂತ 4 ಜನ ಹುಡುಗರನ್ನ ಕ್ಲಾಸಿಗೆ ಕಳ್ಸಿರ್ತಾರೆ. ಓಕೆ. ಅದರಲ್ಲಿ ಒಂದು ಬೆಂಚ್ ಅಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಕಂಪ್ಯೂಟರ್ ವೆಬ್ ಕ್ಯಾಮ್ರಾ ಮತ್ತೆ ಮೌಸ್ ತಗೊಂಡು ಮನೆಗೆ ಹೋಗಿರ್ತಾನೆ ಸರ್. ಮನೆಗೆ ಹೋದ್ರೆ ಮಾರನೇ ದಿನ ಸ್ಕೂಲ್ ಅವ್ರು ಅದನ್ನ ಗಮನಿಸಿ ಅವ್ರ ಬ್ಯಾಗ್ ಚೆಕ್ ಮಾಡ್ತಾರೆ. ಆ ಲೈನ್ ಅಲ್ಲಿ ಕೂತಿದ್ದವ್ರು 4 ಜನದ್ದು ಬ್ಯಾಗ್ ಚೆಕ್ ಮಾಡ್ತಾರೆ. ಅವ್ನ ಬ್ಯಾಗಲ್ಲಿ ಸಿಗುತ್ತೆ, ಅದು ಸಿಕ್ಕಿದ್ಮೇಲೆ ಏನ್ ತಗೊಂಡೆ ಅಂತ ಕೇಳಿದಾಗ ನನ್ನ ಮಗನ ಹೆಸರು ಹೇಳ್ಬಿಡ್ತಾನ ಅವನು. ಇವನೇ ಹೇಳಿದ್ದು ಅಂತ. ಅದಕ್ಕೆ ಇವನು ಹೇಳಿದ್ದು ಅಂತ ಹೇಳಿದಾಗ ಅವರು ನನ್ನ ಮಗನ ಮತ್ತೆ ಅವನ್ನ ಆಚೆ ಹಾಕ್ತಾರೆ, ಸ್ಕೂಲಿಂದ ಆಚೆ ಹಾಕ್ತಾರೆ. ಆಚೆ ಹಾಕ್ಬಿಟ್ಟು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಮಿಸ್ಸಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಮ್ಮ ಮಿಸ್ಸಸ್ ಹೋಗಿ ಸ್ಕೂಲ್ಗೆ ಹೋಗಿ ವಿಚಾರಿಸ್ತಾರೆ ಸರ್. ವಿಚಾರಿಸಿದಾಗ ಅವ್ನ ಬ್ಯಾಗಲ್ಲಿ ಸಿಕ್ಕಿದೆ, ಅವ್ನು ಏನ್ ಹೇಳಿದ್ರೆ ಅದು ಕೇಳ್ತೀರಾ ನೀವು? ನನ್ನ ಮಗನ್ಗೂ ಅದಕ್ಕೆ ಸಂಬಂಧ ಇಲ್ಲ, ಅಕಸ್ಮಾತ್ ಇದ್ರೂನು ಆಯ್ತು ಕ್ಷಮಿಸಿ, ಇದೊಂದ್ಸತಿ ಏನು ಚಿಕ್ಕ ಹುಡುಗರು ಅದ್ಮೇಲೆ ತಪ್ಪು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಲು ಬಿದ್ದು ಕೇಳ್ಕೊಂಡ್ರು ಕೇಳಿಲ್ಲ ಸರ್ ಅವರು. ಅವ್ರು ಕೇಳ್ತಾ ಇರೋವಾಗ ನಾನೇನ್ ಮಾಡ್ತೀನಿ, ಅವರು 2:30ವರೆಗೂ ಸ್ಕೂಲ್ ಆಚೆನೆ ನಿಲ್ಲಿಸ್ಕೊಂಡು ಮಗುನ ಬೀಗ ಹಾಕೊಂಡು ಹೋಗೋವರೆಗೂ ಅಲ್ಲೇ ವೇಟ್ ಮಾಡಿಸಿ ಕಳಿಸ್ತಾರೆ ಸರ್. ಸೋಮವಾರ ನಾನು ಜಿಲ್ಲಾ ಮಕ್ಕಳ ಘಟಕಕ್ಕೆ ಮತ್ತೆ BO ಆಫೀಸರ್ಗೆ ಮತ್ತೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಸರ್. ಎಲ್ಲೇ ಏನ್ ಕಂಪ್ಲೇಂಟ್ ಮಾಡಿದ್ರು ಅವ್ರೆಲ್ಲ ಬಂದ್ ಕೇಳ್ಕೊಂಡ್ರು ಇವ್ರು ಕೇಳ್ತಾ ಇಲ್ಲ ಸರ್. ಇವ್ರು ಶಾಲೆಯವರು ಮಗು SLC ಇದೆ, ಬೋರ್ಡ್ ಎಕ್ಸಾಮ್ ಇದೆ, ಅವ್ನ ಮನಸ್ಥಿತಿಗೆ ಹಾಳು ಮಾಡ್ಬೇಡ್ರಿ, ಅವ್ನ ಫ್ಯೂಚರ್ ಇದೆ ಇದ್ರಲ್ಲಿ. ನಿಮ್ಗೆ ಏನನ್ನ ಇದ್ರೆ ಬೇಕಾದ್ರೆ ನಾನು ಕಾಸು ಕೊಟ್ಬಿಡ್ತೀನಿ, ಅದನ್ನ ನೀವು ಹೊಸದು ತಗೊಂಬಿಡಿ, ಮಗುನ ಹಾಳು ಮಾಡ್ಬೇಡ್ರಿ. ಯಾಕೆ ಈ ತರ ಇಷ್ಟೊಂದು ಹಠ ಮಾಡ್ತಾ ಇದ್ರಿ ಅಂದ್ರೆ ಸರ್, ನಿಜವಾಗ್ ನಮ್ಗಂತೂ ಊರಿಗೆಲ್ಲ ಗೊತ್ತಾಗೋ ತರ ಕಳ್ಳ ಅಂತ ಹೇಳಿ ಕಳಿಸ್ತಾ ಇದಾರಂತೆ ಸರ್. ಸ್ಕೂಲಲ್ಲಿ ಕ್ಲಾಸ್ ರೂಮ್ ಇಂದ ಕೈ ಹಿಡ್ಕೊಂಡು ಎಳ್ಕೊಂಬಂದು ಆಚೆ ಹಾಕ್ತಾರಂತೆ ಸರ್ ಮ್ಯಾನೇಜ್ಮೆಂಟ್ ಅವರು. ಅಲ್ಲ, ಶಾಲೆಯಿಂದ ಹೊರಕಳಿಸೋ ಅಧಿಕಾರ ಅವ್ರಿಗೆ ಇದೆಯಾ ಅಂತ ಹೇಳಿ ಶಿಕ್ಷಣ ಇಲ್ಲ ಸರ್, ಅದೇ ಸರ್ ಹಕ್ಕು. ಹೌದು ಸರ್. ಅದನ್ನು ಸರ್ ಏನ್ ಇವ್ರಿಗೆ ಯಾರು ಹೇಳೋರು ಕೇಳೋರು BO ಆಫೀಸರ್ ಬಂದು ಕೇಳ್ಕೊಂತ ಇದ್ದಾರೆ ಸರ್. BO ಆಫೀಸರ್ ಬೆಂಗಳೂರು ನಾರ್ತ್ ಬ್ಲಾಕ್ 4ಗೆ ಅವರೇ ಅಂತ ಹೆಡ್. ಅವ್ರು ಬಂದು ಕೇಳ್ಕೊಂತ ಇದಾರೆ, ಮೇಡಮ್ ಏನಾಗಿದೆ, ನೀವು ಟೀಚರ್ಗಳೆಲ್ಲ ನಿಮ್ಮ ಒಬ್ಬೊಬ್ರದ್ದು ಪೊಲೀಸ್ ವೆರಿಫಿಕೇಶನ್ ಆಗಿಲ್ಲ ಅಂತೆ. ಅವ್ರು ಅದನ್ನ ಹೇಳ್ತಾ ಇದಾರೆ, ಶಾಲೆಗೆ ಪರ್ಮಿಷನ್ ಇಲ್ಲ ಅಂತೆ ಸರ್. ಅವ್ರು BO ಆಫೀಸರ್ ಬಂದು ಹೇಳ್ಬಿಟ್ಟು ಹೋದ್ರು ಇವತ್ತು.
ಶಾಲೆಗೆ ಪರ್ಮಿಷನ್ ಇಲ್ಲ ಅಂತ ಅವ್ರು ಈ ತರ ಇಷ್ಟೊಂದು ನಿಮ್ದೇ ಅಲಿಗೇಷನ್ಸ್ ಇಷ್ಟೊಂದು ಇಟ್ಕೊಂಡು ಮಗುನ ಯಾಕೆ ನೀವು ಈ ತರ ಅನ್ಯಾಯ ಮಾಡ್ತಾ ಇದ್ದೀರಾ? ಮಗುನ ಸೇರ್ಸ್ಕೊಳ್ಳಿ, ಊರಲ್ಲೆಲ್ಲ ಅವಮಾನ ಮಾಡ್ತಾ ಇದ್ರೆ ಮಗುಗೆ. ನೀವು ಏನನ್ನ ಇದ್ರೆ ನೀವು 4 ಗೋಡೆ ಒಳಗಡೆ ನೀವು ಆಫೀಸ್ ರೂಮಲ್ಲಿ ಮುಗಿಸ್ಕೋಬೇಕಾಗಿರೋದು, ನೀವು ಏನಕ್ಕೆ ಇಷ್ಟೊಂದು ಮಾಡ್ತಾ ಇದ್ರ ಅಂತ ಕೇಳಿದ್ರು ಅವರು ಮ್ಯಾನೇಜ್ಮೆಂಟ್ ಕೇಳ್ತಾನೆ ಇಲ್ಲ ಸರ್. ಯಾರು ಬಂದ್ರು ನಮ್ಮ ಇಷ್ಟ, ನಮ್ಮ ಶಾಲೆ ರೂಲ್ಸ್ ಹಿಂಗೆ ಇದೆ, ನಮ್ಮ ಇಷ್ಟ, ನಾವ್ ಹಿಂಗೆ ಮಾಡೋದು ಅಂತ ಹೇಳ್ತಾರೆ ಸರ್ ಅವರು. ಯಾರವರು ಪ್ರಿನ್ಸಿಪಲ್, ಶಾಲಾ ಪ್ರಿನ್ಸಿಪಲ್ ಹಿಂಗೆ ಹೇಳ್ತಿರೋದಾ? ಶಾಲಾ ಪ್ರಿನ್ಸಿಪಾಲ್ ಅಲ್ಲ ಹೇಳ್ತಿರೋದು, ಶಾಲಾ ಮ್ಯಾನೇಜ್ಮೆಂಟ್ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅಂತ? ಹೌದು ಸರ್. ಈಗ ನೀವು ಪ್ರಿನ್ಸಿಪಲ್ ಜೊತೆ ಅಥವಾ ಶಾಲಾ ಆಡಳಿತ ಮಂಡಳಿ ಜೊತೆ ಮತ್ತೊಮ್ಮೆ ಮಾತಾಡೋ ಪ್ರಯತ್ನ ಮಾಡಿದ್ರೆ ಹೇಗೆ ಇಷ್ಟೆಲ್ಲ ಆದ್ಮೇಲೆ? ಇವತ್ ಬೆಳಗ್ಗೆನೂ ಮಾತಾಡಿದ್ವಿ ಸರ್. ಇವತ್ ಬೆಳಗ್ಗೆನೂ ರಿಕ್ವೆಸ್ಟ್ ಮಾಡಿದ್ವಿ. ಅವರು ನಾವು ನಮ್ಮ ಮಾತು ಕೇಳಿಸ್ಕೊಳೋ ಇದ್ರಲ್ಲೇ ಇಲ್ಲ. ನಮ್ಗೆಲ್ಲ ಗೊತ್ತು, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದೇ ಹೀಗೆ ಅಂತ ಹೇಳ್ತಾರೆ ಸರ್ ಅವರು, ಮೇಡಮ್ ಅವರು, ಪ್ರಿನ್ಸಿಪಾಲ್ ಚೈತ್ರ ಅಂತ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಖಂಡಿತವಾಗ್ಲೂ ಪ್ರತಿಯೊಂದು ವಿದ್ಯಾರ್ಥಿಯ ಹಕ್ಕು ಶಿಕ್ಷಣ ಪಡೆಯೋದು. ಫೀಸ್ ಕಟ್ಟಿ ಮಗನ ಶಾಲೆಗೆ ಸೇರಿಸಿದ್ದಾರೆ. ಈ ಕುರಿತಂತೆ ಪವರ್ ಟಿವಿ ಕೂಡ ಈ ಪ್ರಕರಣದ ಫಾಲೋ ಅಪ್ ಅನ್ನು ಮಾಡುತ್ತೆ. ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಕಡೆಯಿಂದಲೂ ಕೂಡ ಆಗುತ್ತೆ.